ಶ್ರೀ ಲಕ್ಷ್ಮೀ ಡೈರಿ ಒಂದು 600 ಎಕರ್ ಬೌಂಡ್ರಿ ಇದು. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ನಾನು ಹೇಳಿದೆ ಸಾರ್ಟೆಡ್ ಸೆಮೆನ್ನ ಬಳಸ್ತೀವಿ. ಸಾರ್ಟೆಡ್ ಸೆಮೆನ್ ಬಳಸಿದಾಗ ಕೆಲವೊಂದು 95% ಫೀಮೇಲ್ ಹುಟ್ಟುತ್ತೆ, ಒಂದು 5% ಅಷ್ಟು ಮೇಲ್ ಹುಟ್ಟೋ ಚಾನ್ಸಸ್ ಇರುತ್ತೆ. ಆ ಹುಟ್ಟಿರ್ತಕ್ಕಂಥ ಮೇಲ್ನ ಕೆಲವೊಂದು ಸತಿ ನಾವೇನು ಮಾಡ್ತೀವಿ, ಬ್ರೀಡಿಂಗ್ ಮಾಡ್ಬೋದಾ ಅನ್ನೋದು ಒಂದು ಪ್ರಶ್ನೆ ಇದೆ. ಸೊ ಬ್ರೀಡಿಂಗ್ ಮಾಡೋದಕ್ಕೆ ಸುಮಾರಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಸುಮಾರಷ್ಟು STDs ಅಂತ ಹೇಳ್ತೀವಿ, ಹೋರಿಯಿಂದ ಎಲ್ಲ ಹಸುಗಳಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ತುಂಬ ಕಾಷಿಯಸ್ ಆಗಿ ಮಾಡಬೇಕು. ಒನ್ ಆಫ್ ದಿ ಟ್ರಯಲ್ ನಾವೇನಪ್ಪ ಮಾಡ್ತಿದ್ದೀವಿ ಅಂತಂದರೆ, ಒಂದು ಹೋರಿನ ಸಾಕಿ ನೋಡ್ತಾ ಇದ್ದೀವಿ ಹೇಗೆ ಅದು ಬ್ರೀಡಿಂಗಿಗೆ ಬಳಸ್ಬೋದಾ ಹೇಗೆ ಅಂತ. ಇದು ನೀವು ನೋಡೋದಾದರೆ ಈ ಹೋರಿ, ಸೊ ಇದು HF, ಒಳ್ಳೆ ಇದರ ತಾಯಿಯ ಬ್ಲಡ್ ಲೈನು ಎಲ್ಲ ತುಂಬ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ, ಸೊ ಹತ್ತತ್ರ ಒಂದು 15,000 ಲೀಟ್ರು ಕೊಡೋ ಕೆಪಾಸಿಟಿ ಇರ್ತಕ್ಕಂತಹ ತಾಯಿಗೆ, ಇದು ತಾಯಿ ಕೆಪಾಸಿಟಿ 10,000 ಲೀಟ್ರ್ ಇತ್ತು, ತಂದೆ ಕೆಪಾಸಿಟಿ 15,000 ಇತ್ತು. ಅದಕ್ಕೆ ಹುಟ್ಟಿರ್ತಕ್ಕಂತಹ ಒಂದು ಹೋರಿ ಇದು. ಸೊ ಇದು ನೀವು ನೋಡಿದ್ರೆ ಇದ್ರ ತೂಕ ನಿಮಗೆ ಹತ್ತತ್ರ 900 kgಯಿಂದ 1 ಟನ್ವರೆಗೂ ಇದ್ರ ತೂಕ ಬರುತ್ತೆ. ತುಂಬ ತೂಕ ಆದ್ರೂ ಸಹ ಹತ್ಸೋದಕ್ಕಾಗೋದಿಲ್ಲ. ಸೊ ಹಂಗಾಗಿ ಇದ್ರ ತೂಕನ ಭಾಳ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕು. ಸೊ ಒಂದು ಹೋರಿ ಒಂದು ಫಾರ್ಮಲ್ಲಿ ಇದೆ ಅಂತಂದ್ರೆ ಅದೊಂದು ಪ್ರೈಡ್, ಅದೊಂದು ಮೆಜೆಸ್ಟಿ, ಅದು ನೋಡೋದಕ್ಕೆ ಅದಕ್ಕೊಂದು 2 ಕಣ್ಣು ಸಾಲದು ಅಂತ ಹೇಳ್ತೀವಲ್ಲ ಆ ರೀತಿ. ಸೊ HF ಹೋರಿನೂ ಸಹ, ಸೊ ಯೂಶಲಿ ನಾವು ಹಳ್ಳಿಕಾರ್ ಅಮೃತ್ ಮಹಲ್ ಹೋರಿ ಸಾಕಿ ನೋಡಿರ್ತೀವಿ, ಬಟ್ ಅದರಲ್ಲಿ ಈ ಥರ ದೈತ್ಯವಾಗಿ ಬರೋದಿಲ್ಲ ಅವೆಲ್ಲ. ಸೊ ಇದನ್ನ ನೋಡಿದ್ರೆ ನಿಮಗೆ ಒಂಥರ ಕಾಡೆಮ್ಮೆ ಕಾಡ್ಕೋಣ ಬರುತ್ತಲ್ಲ, ಸೊ ಆ ರೀತಿ ನಿಮಗೆ ಬಾಡಿ ಬರ್ತದೆ. ಸೊ ಇದಕ್ಕೆ ಇನ್ನೊಂದು ಜೊತೆ ಬೇಕಾಗುತ್ತೆ, ನಾವು ಅಕಸ್ಮಾತ್ ಏನಾದರೂ ಟಿಲ್ಲಿಂಗ್ ಪರ್ಪಸ್ಸು ಅಥವಾ ಏನಾದರೂ ಗಾಡಿ ಗಿಡಿ ಉಳೋದಕ್ಕೆ. ಬಟ್ ಇಷ್ಟು ತೂಕ ಇದ್ದಾಗ ನಾವು ಅದಕ್ಕೂ ಬಳಸೋದು ಕಷ್ಟ ಆಗುತ್ತೆ. ಯಾಕೆ ಯಾವುದೇ ಫಾರ್ಮಲ್ಲೂ ಹೋರಿ ಸಾಕೋದಕ್ಕೆ ಭಾಳ ಏನೋ ಯೋಚನೆ ಮಾಡ್ತಾರಪ್ಪ ಅಂತಂದರೆ, ಹೋರಿ ಅನ್ನೋದು ಹಾಫ್ ಆಫ್ ದಿ ಹರ್ಡ್ ಅಂತ ಹೇಳ್ತೀವಿ. ಒಂದು 100 ಹಸು ಅಥವಾ 1000 ಹಸು ಸಾಕಿದ್ರೆ ಅದ್ರದ್ದು ಹಾಫ್ ಮೇಂಟೆನೆನ್ಸ್, ಹಾಫ್ ಆಫ್ ದಿ ಹರ್ಡ್ ಅಂತ ಹೇಳ್ತೀವಿ, ಅಷ್ಟು ಹೋರಿಗೆ ಬರುತ್ತೆ. ಇಲ್ಲಿ ನಾವೇನಾದರೂ ಒಂಚೂರು ವ್ಯತ್ಯಾಸ ಇದ್ರಲ್ಲಿ ಆಯಿತು, ಇದಕ್ಕೆ ಯಾವುದೋ ಒಂದು ಕಾಯಿಲೆ ಬಂತು ಅಂತಂದರೆ ಎಲ್ಲ ಹಸುಗಳಿಗೆ ಸ್ಪ್ರೆಡ್ ಆಗುತ್ತೆ. ನಾವೇನಾದರೂ ಕ್ರಾಸ್ ಮಾಡಿಸಿದ್ವಿ ಅಂತಂದರೆ, ಸೊ ಬ್ರುಸೆಲ್ಲಾ ಅಂತ ಕಾಯಿಲೆ ಇದೆ, TB ಅಂತ ಕಾಯಿಲೆ ಇದೆ, IBR ಅಂತ ಹೇಳ್ತೀವಿ. ಈ ರೀತಿ ಕಾಯಿಲೆಗಳು ಸೆಮೆನ್ನ ಮುಖಾಂತರ ಎಲ್ಲ ಹಸುಗಳಿಗೂ ಫಟ್ಟನ್ನಂಗೆ ಸ್ಪ್ರೆಡ್ ಆಗುತ್ತೆ. ಅದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಅದನ್ನು ನಾವು ಆ ಹಸುಗಳ್ನು ಸಹ ನಾವು ಬಳಸ್ಲಿಕ್ಕಾಗೋದಿಲ್ಲ, ಹಾಲನ್ನ ಸಹ ಕುಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ತುಂಬ ಯೋಚನೆ ಮಾಡಬೇಕು. ನಾವು ಬ್ರೀಡಿಂಗ್ ಮಾಡ್ತಾ ಇದ್ದೀವಿ, ಅದನ್ನು ಬಳಸಬೇಕು ಅಂತಂದರೆ. ಯಾಕಪ್ಪ ನಾವು ಸೆಮೆನ್ ಸ್ಟೇಷನ್ಗಳಿಂದ ಸೆಮೆನ್ ತಾಣ್ತೀವಿ ಅಂತಂದರೆ, ಪ್ರತಿ ಸೆಮೆನ್ನು ನಾವು ತೆಗೆದಾಗ ಸೆಮೆನ್ ಸ್ಟೇಷನಲ್ಲಿ ಅದು ಟೆಸ್ಟಿಂಗ್ ಆಗುತ್ತೆ, ಲ್ಯಾಬೊರೇಟ್ರಿಯಲ್ಲಿ ಟೆಸ್ಟಿಂಗ್ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಕಾಯಿಲೆ ಇದೆಯಾ ಇಲ್ವಾ ಅಂತೇಳಿ ಟೆಸ್ಟ್ ಮಾಡಿ ಅವರು ಸರ್ಟಿಫೈ ಮಾಡಿ ನಮಗೆ ಕಳಿಸೋದ್ರಿಂದ, ಸೊ ನಾವು ಸೆಮೆನ್ ಸ್ಟೇಷನಿಂದ, ನಾವು ಸರ್ಟಿಫೈಡ್ ಸೆಮೆನ್ ಸ್ಟೇಷನಿಂದ ಒಳ್ಳೆ ಸೆಮೆನ್ನ ನಾವು ತಗೊಂಡು ಬಳಸ್ಬೋದು. ಈ ಡೈರಿ ಫಾರ್ಮ್ ಅನ್ನೋದು ಬರೀ ಡೈರಿ ಫಾರ್ಮ್ ಆಗೇ ಉಳಿದಿಲ್ಲ, ಇದೊಂದು ರಿಸರ್ಚ್ ಸ್ಟೇಷನ್ನು. ಇಲ್ಲಿ ಪ್ರತಿದಿನ ಒಂದೊಂದು ಪ್ರಯೋಗಗಳು, ಪ್ರತಿ ತಿಂಗಳಲ್ಲೊಂದು ಕೆಲವೊಂದು ಪ್ರಯೋಗಗಳು ನಡೀತಾನೇ ಇರುತ್ತೆ. ಸೊ ಅದರ ನೆಕ್ಸ್ಟು ನಾನು ಹೇಳೋದಾದರೆ, ಒಂದು ಪ್ರಯೋಗ ನಾವೇನು ಮಾಡ್ತಿದ್ದೀವಿ, ಜೆರ್ಸಿ ಹಸುಗಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಸೊ ಈ ಯೂನಿಟ್ನ ನಾವು ಕ್ವಾರಂಟೈನ್ ಯೂನಿಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಹಸುಗಳು ಕ್ವಾರಂಟೈನ್ ಇವತ್ತಿನ ದಿನದಲ್ಲಿ ನಾನು ಹೇಳೋ ಅವಶ್ಯಕತೆ ಇಲ್ಲ. ಕೋವಿಡ್ ನಂತರ ಪ್ರತಿಯೊಬ್ಬರಿಗೂ ಐಸೋಲೇಷನ್ ಅಂದ್ರೇನು, ಕ್ವಾರಂಟೈನ್ ಅಂದ್ರೇನು ಅನ್ನೋದು ಅರ್ಥ ಆಗುತ್ತೆ. ಸೊ ಈ ಎಲ್ಲ ಹಸುಗಳು ಜೆರ್ಸಿ ತಳಿಯ ಹಸುಗಳು. ಈ ಏನು ಫಾನ್ ಕಲರ್ ಕಾಣ್ತಾ ಇದೆ, ಸೊ ಇದೆಲ್ಲ ಬಾದಾಮ್ ಕಲರ್ ಅಂತ ನಾವೇನು ಹೇಳ್ತೀವಿ, ಸೊ ಇದೆಲ್ಲ ಜೆರ್ಸಿ ತಳಿಯ ಹಸುಗಳು. ಸೊ ಇವನ್ನ ನಾವು ಬೇರೆ ಕಡೆಯಿಂದ ತಗೊಬಂದಿದ್ದೀವಿ. ಸೊ ತಂದಂಥ ಹಸುಗಳನ್ನ ನಾವು 30 ದಿನಗಳವರೆಗೆ ಇದನ್ನು ಕ್ವಾರಂಟೈನ್ ಯೂನಿಟಲ್ಲಿ ಸಪ್ರೇಟಾಗಿಡ್ತೀವಿ. ಇದ್ರ ಆಹಾರ ಕ್ರಮನೇ ಬೇರೆ, ಆಮೇಲೆ ಇವಕ್ಕೆ ಸೇಮ್ ವಾತಾವರಣ, ಅಲ್ಲೆಲ್ಲ ಮೂಗ್ದಾರ ಹಾಕಿ ಎಲ್ಲ ಕಟ್ಟಿ ಕಳಿಸಿರ್ತಾರೆ, ಅವನ್ನೆಲ್ಲ ಮೂಗ್ದಾರ ಬಿಚ್ಚಿದ್ದೀವಿ. ಈಗ ನೋಡ್ಬೋದು ಮುಖವಾಡಗಳಿದೆ. ಸೊ ಮುಂದೆ ಏನೋ ಒಂದು ಪಟ್ಟಿ ಇದೆಯಲ್ಲ, ಅದು ಮುಖವಾಡ ಅದು. ಸೊ ಅದೊಂದಿದೆ, ಮೂಗ್ದಾರಗಳನ್ನೆಲ್ಲ ಕಟ್ ಮಾಡಿದ್ದೀವಿ. ಸೊ ಇದನ್ನು ಅಷ್ಟೇ ನಮ್ಮ ಶೆಡ್ಡಿಗೆ ಬಿಡಬೇಕಾದ್ರೆ ಅದನ್ನು ಸಹ ತೆಗೆದುಬಿಟ್ಟು ಬಿಡ್ತೀವಿ. ಈಗ ಅದು ಪ್ರತಿದಿನ ಅದರದ್ದು ಬಂದ ತಕ್ಷಣ ಸುಮಾರು ಜನ ರೈತರು ಹಸುಗಳು ಹೊಸದಾಗಿ ತಗೊಬಂದು ಅಂತಂದರೆ ಸಮಸ್ಯೆಗಳನ್ನ ಅನುಭವಿಸ್ಬಿಡ್ತಾರೆ. ಒಂದು 15 ದಿನ, 1 ತಿಂಗಳು ಸುಮಾರಷ್ಟು ಕಾಯಿಲೆಗಳು ಬರ್ತವೆ. ಕೆಲವೊಂದು ಹಸುಗಳು ಸತ್ತೇ ಹೋಗ್ತವೆ, ಡೆತ್ ಆಗಿಬಿಡ್ತವೆ. ಯಾಕಪ್ಪ ಅಂತಂದರೆ, ತಂದಾಗ ಕೆಲವೊಂದು ಪ್ರೋಟೋಕಾಲ್ಸ್ನ ಫಾಲೋ ಮಾಡಬೇಕು. ಒಂದು, ತಂದ ತಕ್ಷಣ ಅದಕ್ಕೆ ಆಹಾರ ರೆಡಿ ಇರಬೇಕು, ಆಹಾರ ಕೊಡಬೇಕು. ಅಲ್ಲೇನು ತಿಂತಾ ಇತ್ತು ಅದೇ ಥರದ ಆಹಾರನ ತೊಗೊಂಬಂದು ನಾವು ನಿಧಾನಕ್ಕೆ ಚೇಂಜಸ್ನ ಮಾಡಬೇಕಾಗತ್ತೆ. ಸೊ ಆಹಾರದಲ್ಲಿ. ಸೊ ಎರಡನೇದು, ನೀವು ಇನ್ನೂ ಏನು ಮಾಡಬೇಕಾಗತ್ತಪ್ಪ ಅಂತಂದರೆ, ಅದರದ್ದು ಪ್ರತಿದಿನ ಟೆಂಪ್ರೇಚರ್ನ ಚೆಕ್ ಮಾಡಬೇಕು. ಬಾಡಿ ಟೆಂಪ್ರೇಚರ್ ಏನಾಗ್ತಿದೆ, ಜ್ವರ ಏನಾದರೂ ಬಂದಿದೆಯಾ ಹಸುನಲ್ಲಿ, ಸೊ ಜ್ವರ ಏನಾದರೂ ಇದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು. ಜ್ವರ ಏನಾದರೂ ಇತ್ತಂತೆ ಅದಕ್ಕೆ ಪಶುವೈದ್ಯರ ಸಲಹೆ ಅಂತೆ ಅದಕ್ಕೇನಾದರೂ ಇಂಜೆಕ್ಷನ್ಸ್ ಬೇಕಾ, ಟ್ಯಾಬ್ಲೆಟ್ ಬೇಕಾ, ಅದನ್ನು ನಾವು ಕೊಡಬೇಕಾಗತ್ತೆ. ಅದಾದ ನಂತರ ಅದು ಫಸ್ಟ್ ಗಬ್ಬ ಇದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು. ಯೂಶಲಿ ಗಬ್ಬ ಹಸುಗಳನ್ನ ಪರ್ಚೇಸ್ ಮಾಡಿರ್ತಾರೆ, ಅದು ಗಬ್ಬ ಇದೆಯಾ ಇಲ್ವಾ ಅಥವಾ ಸುಳ್ಳು ಹೇಳ್ಕೊಟ್ಟಿದ್ದಾನ, ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಉಣ್ಣೆ ಕಾಯಿಲೆ ಅನ್ನಕ್ಕಂಥದ್ದೇ ಸುಮಾರು ನಾವು ಹೊಸದಾಗಿ ಹಸುಗಳನ್ನ ತಗೊಬಂದಾಗ ಈ ಹಸುಗಳಲ್ಲಿ ಬರ್ತಕ್ಕಂಥ ಕಾಯಿಲೆಗಳೇ ರಕ್ತಪಿಂಜರಿ ಕಾಯಿಲೆ ಅಂತ ಹೇಳ್ತೀವಿ, ಬೆಬಿಷಿಯಾ ಅಂತೇಳಿ.
ಅದು ಬರುತ್ತೆ. ದನಗಳ ಮಲೇರಿಯಾ ಅಂತ ಹೇಳ್ತೀವಿ, ತೈಲೇರಿಯಾ ಅಂತೇಳಿ. ಸೊ ಈ ರೀತಿ ಕಾಯಿಲೆಗಳು ಬರ್ತದೆ. ಸೊ ಈ ಕಾಯಿಲೆಗಳನ್ನ ಬರದೇ ರೀತಿ ನಾವು ತಡೆಗಟ್ಟಬೇಕಪ್ಪ ಏನಪ್ಪ ಅಂದರೆ, ಬಂದ ತಕ್ಷಣ ಉಣ್ಣೆಗಳಿದಾವ ಮೈ ಮೇಲೆ ನೋಡ್ಕೋಬೇಕು. ಆ ಉಣ್ಣೆ ನಿವಾರಕಗಳನ್ನ ಔಷಧಿಗಳನ್ನ ಸಿಂಪಡಿಸ್ಕೋಬೇಕಾಗತ್ತೆ, ಅಥವಾ ಅದರಲ್ಲಿ ಹರ್ಬಲ್ ಔಷಧಿಗಳು ಸಹ ಸಿಗುತ್ತೆ. ಅದನ್ನ ಹಚ್ಚಿ ಉಣ್ಣೆನ ಕ್ಲೀನ್ ಮಾಡ್ಕೋಬೇಕು. ಅದಾದ ತಕ್ಷಣ ಒಂದು ಜಂತು ಮಾತ್ರೆನ ಹಾಕೋಬೇಕು. ಒಂದು 15 ದಿನ ಆದಮೇಲೆ ಅದಕ್ಕೆ ವ್ಯಾಕ್ಸಿನ್ಸ್ನ ಮಾಡ್ಕೋಬೇಕಾಗತ್ತೆ. ಕಾಲುಬಾಯಿ ಜ್ವರದ ವ್ಯಾಕ್ಸಿನ್ ಇರ್ಬೋದು, ಮತ್ತೆ ಅದಕ್ಕೆ ಚಪ್ಪೆ ರೋಗದ ವ್ಯಾಕ್ಸಿನ್ನು, ನೆರಡಿ ರೋಗದ ವ್ಯಾಕ್ಸಿನ್ನು, ಕಾಲ್ಬಾಯ್, ಆಮೇಲೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ಅದ್ರ ವ್ಯಾಕ್ಸಿನ್ಸು, ಈ ರೀತಿ ಎಲ್ಲ ವ್ಯಾಕ್ಸಿನೇಷನ್ಸ್ನ ಮಾಡಿಕೊಂಡು 1 ತಿಂಗಳು ಅಬ್ಸರ್ವೇಷನ್ ಮಾಡಿ ಅದೇನು ಸಮಸ್ಯೆ ಇಲ್ಲ, ಈ ಹಸುವಿಂದ ನಮ್ಮ ಶೆಡ್ಗೂ ಏನೂ ಸಮಸ್ಯೆ ಆಗೋದಿಲ್ಲ, ಆಮೇಲೆ ಈ ಹಸುಗಳನ್ನ ನಮ್ಮ ಶೆಡ್ ಜೊತೆ ಒಳ್ಳೆ ಆರೋಗ್ಯವಂತ ಹಸುಗಳ ಜೊತೆ ಬಿಡ್ಬೋದು ಅಂತ ಒಂದ್ಸತಿ ಸರ್ಟಿಫೈ ಆದ್ಮೇಲೆ ಈ ಯೂನಿಟಿಂದ ನಮ್ಮ ಶೆಡ್ಡಿಗೆ ಹೋಗ್ತಕ್ಕಂಥದ್ದು. ಅಲ್ಲಿವರೆಗೂ ಅದರ ಆಹಾರ ಇರ್ಬೋದು, ಅದಕ್ಕೆ ಒಂದು ಪೆಡಾಕ್ ವ್ಯವಸ್ಥೆ ಇರ್ಬೋದು, ಅದಕ್ಕೆ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ನಾವು ಈ ಕ್ವಾರಂಟೈನ್ ಯೂನಿಟಲ್ಲೇ ಮಾಡಿರ್ತೀವಿ. ಜೆರ್ಸಿ ಇದಾವೆ ನಮ್ಮಲ್ಲಿ. ಸೊ 80:20 ಅಲ್ಲಿ 80% HF ಮಿಶ್ರತಳಿ ಇದ್ರೆ ಒಂದು 20% ಅಷ್ಟು ಜೆರ್ಸಿ ಇದೆ. ಈಗ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂತೇಳಿ ಜೆರ್ಸಿನ ಬೇರೆ ಕಡೆಯಿಂದನೂ ಸಹ ತಂದಿದ್ದೀವಿ. ಸೊ ಇದೊಂದು ಬ್ರೀಡಿಂಗ್ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಪ್ಯೂರ್ ಜೆರ್ಸಿ ಬ್ರೀಡ್ನ ನಾವು ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ನಡೀತಿದೆ. ಹಾಗಾಗಿ ಈ ಜೆರ್ಸಿ ಹಸುಗಳು, ಸೊ ನೀವು ನೋಡಿದ್ರೆ ಅವೆಲ್ಲ ದೈತ್ಯಾಕಾರ. ಸೊ ನಿಮಗೆ 450, 500, 600 kg ತೂಕ ಇರತಕ್ಕಂಥದ್ದು ಹಸುಗಳು. ಇವೆಲ್ಲ ನಿಮಗೆ ಮೀಡಿಯಂ ಬಾಡಿ ಸೈಜ್, ಒಂದು 300 ಇಂದ 350 kg, 400 kg ವರೆಗೂ ದೇಹದ ತೂಕ ಬರುತ್ತೆ. ಸೊ ದೇಹದ ತೂಕಂಗೆ ತಕ್ಕಂಗೆ ಅವು ಅದ್ರ ಆಹಾರನ ತಿಂತವೆ. ಸೊ ಹಂಗಾಗಿ ಇದ್ರ ಆಹಾರ ತಿನ್ನೋದು ಕಡಿಮೆ, ಸೊ ದೇಹದ ತೂಕನೂ ಕಡಿಮೆ, ಹಾಲಿನ ಇಳುವರಿನೂ HFಗಿಂತ ಕಡಿಮೆನೇ ಇರುತ್ತೆ. ಬಟ್ ಗುಣಮಟ್ಟ ಅಂತ ಬಂದಾಗ ಇದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ, SNF ಅಂಶ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಹಾಲನ್ನು ಪ್ರಿಫರ್ ಮಾಡ್ತೀವಿ. ಈ ಹಾಲು ಮತ್ತು HF ಹಸುವಿನ ಹಾಲು ಎರಡೂ ಮಿಶ್ರಣ ಮಾಡಿದಾಗ ನಮಗೆ ಆವ್ರೇಜ್ ಕ್ವಾಲಿಟಿ ಆಫ್ ಮಿಲ್ಕು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜೆರ್ಸಿ ಹಸುಗಳನ್ನ ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ. 80:20 ಇರೋದನ್ನ ಅದನ್ನು ಒಂದು 50% ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸೊ ಹೊಸದಾಗಿ ಹಸುಗಳನ್ನ ಹಾಕ್ತಾ ಇದ್ದೀವಿ. ನೀವು ಹೊಸ ಶೆಡ್ ನೋಡಿದ್ರಲ್ಲ, ಅಲ್ಲಿ ಇನ್ನೊಂದು ಭಾಗದಲ್ಲಿ ಇದ್ರದೇ ಆದಂತಹ ಒಂದು ಕಂಪ್ಲೀಟ್ ಯೂನಿಟ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. HF ಜೊತೆ ಮಿಕ್ಸ್ ಮಾಡಿದ್ರು ಏನು ಸಮಸ್ಯೆ ಆಗೋದಿಲ್ಲ. ಅದು ಅಡ್ಜಸ್ಟ್ ಆಯ್ತು ಅಂತಂದ್ರೆ HF ಜೊತೆನೇ ಇರ್ಬೋದು. ಎಲ್ಲ ಬ್ರೀಡ್ ಚೇಂಜ್ ಅಷ್ಟೇ ಬಿಟ್ರೆ, ತಳಿ ಚೇಂಜ್ ಅಷ್ಟೇ ಬಿಟ್ರೆ, ಇದು ಹಸುನೇ ಅದು ಹಸುನೇ, ಏನಂತ ಅದು ತಿನ್ನತಕ್ಕಂಥ ಆಹಾರ ಕ್ರಮನೂ ಒಂದೇ, ಇದು ತಿಂತಕ್ಕಂಥ ಆಹಾರ ಕ್ರಮನೂ ಒಂದೇ. ನಾವು ಅದನ್ನ 24/7 ಫ್ರೀ ಆಕ್ಸೆಸ್ಸಿಗೆ ಕೊಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಆಹಾರ ಅದು ತಿನ್ಕೊಳ್ಳುತ್ತೆ, ಇದಕ್ಕೆ ಎಷ್ಟು ಬೇಕೋ ಆಹಾರ ಇದು ತಿನ್ಕೊಳ್ಳುತ್ತೆ. ಹಾಗಾಗಿ ಅಂಥ ಸಮಸ್ಯೆ ಏನಾಗೋದಿಲ್ಲ, ಜೊತೆಲಿ ಬಿಡ್ಬೋದು. ಸೊ ಏನು ಸಮಸ್ಯೆ ಇಲ್ಲ. ಆದರೆ ನಾವು ಇದನ್ನು ಸಪ್ರೇಟಾಗಿ ಒಂದು ರಿಸರ್ಚ್ ಮಾಡ್ತಿರೋದ್ರಿಂದ ಸಪ್ರೇಟಾಗೆ ಮಾಡೋಣ ಅನ್ನೋದು ಒಂದು ನಮ್ಮ ಪ್ರಯತ್ನ ಇದೆ. ಈಗ ಆಲ್ರೆಡಿ ನಮ್ಮ ಫಾರ್ಮ್ನ ಫ್ಯಾಟ್ ನೀವು ಆವ್ರೇಜಾಗಿ ನೋಡಿದ್ರೆ 4.3, 4.4% ಅಷ್ಟು ಫ್ಯಾಟ್ ಬರುತ್ತೆ. HF ಅಲ್ಲಿ 4.4 ಅಷ್ಟು ಫ್ಯಾಟ್ ಬರ್ತಾ ಇದೆ ಅಂದರೆ ಅದು ಅತ್ಯುತ್ತಮ ಗುಣಮಟ್ಟದ ಹಾಲು ಅಂತ. ಯೂಶಲಿ ನೀವು HF ಅಲ್ಲಿ ಹೇಳದೆ 3.5 ಇಂದ 4% ಬಂದರೆ ತುಂಬ ಹೆಚ್ಚಾಗಿರುತ್ತೆ ಫ್ಯಾಟು. ನಮ್ಮದು ಒಳ್ಳೆಯ ಆಹಾರ ಕ್ರಮ ಕೊಡ್ತಿರೋದ್ರಿಂದ 4.4% ವರೆಗೂ ಫ್ಯಾಟು, 8.8 ರಿಂದ 8.9 SNF ಸಾಲಿಡ್ ನಾಟ್ ಫ್ಯಾಟ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೋಟೀನ್, ಲ್ಯಾಕ್ಟೋಸ್, ಮಿನರಲ್ಸ್ ಇದೆಲ್ಲ ಸೇರಿ ಸಾಲಿಡ್ ನಾಟ್ ಫ್ಯಾಟ್ ಇದು ಅಷ್ಟು ಬರ್ತಾ ಇದೆ. ಸೊ ಈ ಜೆರ್ಸಿ ಹಸುಗಳು ಅಂತ ತಗೊಂಡ್ರೆ ಇದ್ರದ್ದು ಫ್ಯಾಟು 6% ವರೆಗೂ ಬರುತ್ತೆ. ಸೊ ನಾವು ಎರಡು ಮಿಕ್ಸ್ ಮಾಡಿದಾಗ ಆವ್ರೇಜ್ ಔಟ್ ಮಾಡಿದಾಗ 4.8 ಇಂದ 5 ವರೆಗೂ ಫ್ಯಾಟ್ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಈ ಹಸುಗಳನ್ನ ಹಾಕಿದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಕಲ್ಲುಗಳು ಕಾಣ್ತಾ ಇದೆ. ಸೊ ಪಿಂಕ್ ಕಲರ್ ಕಲ್ಲು ಕಾಣ್ತಾ ಇದೆ. ಏನಿರ್ಬೋದು ಇದು ಅಂತ ನೀವು ನೋಡೋದಾದ್ರೆ ಇದನ್ನ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಯೂಶಲಿ ನೀವು ಇವತ್ತು ಹಿಮಾಲಯನ್ ಪಿಂಕ್ ಸಾಲ್ಟು ಹೆಂಗೆ ಮಾಮೂಲಿ ಉಪ್ಪು ಬರ್ತಾ ಇದೆಯಲ್ಲ, ಅದೇ ಥರ ಮನುಷ್ಯರಿಗೂ ಸಹ ಹಿಮಾಲಯನ್ ಪಿಂಕ್ ಸಾಲ್ಟ್ ಬರ್ತಾ ಇದೆ. ಸುಮಾರಷ್ಟು ಚಿಪ್ಸ್ಗಳೆಲ್ಲ ತಗೊಂಡ್ರೆ ಅದರಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಬರ್ತಾ ಇದೆ. ಸೊ ಈ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ, ಸೇಂದಾ ನಮಕ್ ಅಂತ ಹೇಳ್ತಾರೆ ಹಿಂದಿಲಿ ಹೇಳೋದಾದ್ರೆ. ಇದೇನಪ್ಪ ಅಂತಂದ್ರೆ ಹಸು ನಾಲ್ಗೆಲಿ ಸ್ಪೈಕ್ಸ್ ಇರುತ್ತೆ, ಮುಳ್ಳುಗಳಿರುತ್ತೆ. ಅದು ಕಂಟಿನ್ಯೂಸ್ ಆಗಿ ಮೇವು ತಿಂದು ಏನಾಗಿರುತ್ತೆ, ಬ್ಲೆಂಟ್ ಆಗೋಗಿರುತ್ತೆ, ಮಂಡ ಆಗೋಗಿರುತ್ತೆ. ಅದು ಶಾರ್ಪ್ ಮಾಡ್ಕೋಬೇಕು. ಅದು ಶಾರ್ಪ್ ಆದ್ರೇ ಅದು ಗ್ರಿಪ್ ಸಿಗೋದು ಮೇವು ತಿನ್ನೋದಕ್ಕೆ. ಸೊ ಈ ರೀತಿ ಹಿಮಾಲಯನ್ ಪಿಂಕ್ ಸಾಲ್ಟ್ನ ನಾವು ಕೊಟ್ಟಾಗ ಏನಾಗುತ್ತೆ, ಅದು ನಾಲ್ಗೆಲಿ ನೆಕ್ಕಕ್ಕೆ ಶುರು ಮಾಡುತ್ತೆ. ನೆಕ್ಕಿ ಏನಾಗುತ್ತೆ, ಅದು ರಭಸಕ್ಕೆ ಆ ಸ್ಪೈಕ್ಸ್, ಆ ಮುಳ್ಳುಗಳು, ನೀವು ಯೂಶಲಿ ಹಳ್ಳಿ ಕಡೆ ಹಳೆ ಕಾಲದಲ್ಲಿ ನೋಡೋದಾದ್ರೆ ಎಳ್ಳಿಕಾಯಿ ಮತ್ತು ಉಪ್ಪನ್ನ ಹಾಕಿ ನಾಲ್ಗೆಗೆ ತಿಕ್ತಾ ಇದ್ರು. ಏನಕ್ಕೆ ತಿಕ್ತಾ ಇದ್ರು ಅಂದ್ರೆ ಆ ಮುಳ್ಳುಗಳು ಶಾರ್ಪ್ ಬರಲಿ ಅಂತ. ಸೊ ಹಾಗಾಗಿ ಇದು ನ್ಯಾಚುರಲ್ ಆಗಿ ಇದು ಉಪ್ಪು 95% ಇದರಲ್ಲಿ ಉಪ್ಪಿರುತ್ತೆ. ಉಪ್ಪು ಬಿಟ್ಟು ಬೇರೆ ಮೈಕ್ರೋ ಮಿನರಲ್ಸ್ ಇರ್ತದೆ. ನಮಗೆ ಕೆಲವೊಂದ್ಸತಿ ಐರನ್ನು ಮತ್ತು ಕಾಪರು ಈ ರೀತಿ ಮೈಕ್ರೋ ಮಿನರಲ್ಸ್ನ ಇರುತ್ತೆ. ಸೊ ಇದನ್ನು ಹಾಕೋದ್ರಿಂದ ಒಂದು ಅದಕ್ಕೆ ಬೇಕಿರ್ತಕ್ಕಂಥ ಉಪ್ಪು ಸಿಗುತ್ತೆ, ಎರಡನೇದು ನಾಲ್ಗೆ ಸ್ಪೈಕ್ಸು ಸ್ಟ್ರೈಟ್ ಆಗುತ್ತೆ, ಅಂದರೆ ಚೂಪಾಗುತ್ತೆ, ಮೇವು ಹಿಡಿಯತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಇದನ್ನು ಕೊಟ್ಟಾಗ ಇದನ್ನು ಚೆನ್ನಾಗಿ ನೆಕ್ಕಿ ಹೋಗಿ ನೀರು ಚೆನ್ನಾಗಿ ಕುಡಿತವೆ, ಮೇವನ್ನ ಚೆನ್ನಾಗಿ ತಿಂತವೆ. ಹಾಗಾಗಿ ಹಸುಗಳು ಆಕ್ಟಿವ್ ಆಗಿರ್ತದೆ. ಹಾಗಾಗಿ ಈ ರೀತಿ ಹಿಮಾಲಯನ್ ಪಿಂಕ್ ಸಾಲ್ಟ್ನ ನಾವು ಎಲ್ಲ ಈಗ ಹಸುಗಳಲ್ಲೂ ಇದೊಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹಸುಗಳನ್ನ ನಾವು ಇದು ನ್ಯಾಚುರಲ್ ಆಗಿದೆ. ಯೂಶಲಿ ಕೆಲವೊಂದು ಕಮರ್ಷಿಯಲ್ ಮಿನರಲ್ ಬ್ಲಾಕ್ಸ್ ಅಂತಲೂ ಬರುತ್ತೆ. ಸೊ ಕಮರ್ಷಿಯಲ್ಗಿಂತ ನ್ಯಾಚುರಲ್ಲೇ ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ನಾವು ಕಮರ್ಷಿಯಲ್ ಕಡೆ ಅಷ್ಟು ಗಮನನ ನಾವು ಹರಿಸ್ತಾ ಇಲ್ಲ. ಸೊ ನ್ಯಾಚುರಲ್ ಆಗೇ ಇರಲಿ ಅನ್ನೋ ಉದ್ದೇಶ.